ಹಂಗ ಸಾಕ್ಷಾತ್ ವಿಷ್ಣು ಅಂದ. ಹೌದು ಏನಂತವ? ಯಪ್ಪ ಈಕಿ ಅವತಾರೋ ಅಂದವ. ಹೌದು. ಜಗತ್ತಿನೊಳಗೆ ನೀ ಹೆಚ್ಚಿನಕಿದೀವ, ನಿನ್ನ ಬಿಟ್ರ ಜಗತ್ತಿನೊಳಗೆ ಏನೇನು ಇಲ್ಲ, ಮೊದಲು ಬಾ ಹೋಗೋಣ ತೇಳಕಿನ ಕರ್ಕೊಂಡ ದೊಡ್ಡಕಿದೀನಿ ಬಾ ತೇಳಿ ಕರ್ಕೊಂಡು ಹೋಗ್ಯಾನಕಿನ. ಹೌದ್ರಲ್ಲ? ಯಾವ ಕಾಕ 50 ರೂಪಾಯಿ ಕೊಟ್ಟಿದ್ ನೋಡ್ಯಪ್ಪ, ನೀ ಕೇಳಿದಿಟ್ಟ ನಾ ಹೇಳೋದಿಟ್ಟ ಸಣ್ಣದೊಂದು ಕ್ಯಾಲಿ ಅಂದು ಮುಗಿಸು. ಅದಕ್ಕೆಪ್ಪ ಟೈಮ್ ಏನು ಹೊಳ್ಳಿ ಹೆಚ್ಚು ನಮ್ಮ ಪಾಳೆ ಬರುದಿಲ್ಲ. ಬರುದಿಲ್ಲ. ಭಕ್ತಿ ಗೀತೆ ಒಂದು ಕ್ಯಾಲಿ ಅನ್ರಿ ಲಾಸ್ಟ್ ಬಾ ಅನ್ರಲ್ಲ. ಮೌಲ ಸಾಬ್ರಿ ಕೊಡ್ರಿ ಚಾನ್ಸ್ ಹೋಲಿ. ನೀತಿಯಲ್ಲಿ ನೆಲ್ಲೂರ ನಿಂಬೆ ಅಕ್ಕ ಮುಕ್ತಿ ಕಂಡ ಹಳಕ್ಕ, 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 ನೀತಿಯಲ್ಲಿ ನೆಲ್ಲೂರ ನಿಂಬೆ ಅಕ್ಕ. ಏ ಯತಿಯಾಗಿ ಬಂದದಿ ನಮ್ಮನೆ ತನಕ. ಉಳದದರಿ ಏನಾಯ್ತ್ರಿ? ರಾಮಂದ ಸೀತಾಂದ ಲಗ್ನ ಆಗುವಂತ ಟೈಮ್ದೊಳಗ ವಯಸ್ಸು ಅಕ್ಕಿಗೆ ಎಟ್ಟಿತ್ತು ಅವಂಗೆ ಎಟ್ಟಿತ್ತು ಅಂತ ಒಂದು ಮಾತು ಪ್ರಶ್ನೆ ಕೇಳಿದ್ದೀನಿ. ಕೇಳಿದಾಗ ನಿಮ್ಮ ಚಾಚಾ ಏನು ಹೇಳ್ದ? ಚಾಚಂದ ಸಾಚಾ ಮುಗಿದೈತಿ, ಕೆಲಸ ಮುಗಿದೈತಿ ಕಾಕಂದ ಸುಮ್ಮ ಕಾಲಿಡಿ. ಅವ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಅನ್ಸ್ಕೊಂಡನತ್ತ 6 ಕೋಟಿ ದೊಡ್ಡವದಾನತ್ರಿ ಅವ. ರಾಮ 6 ಕೋಟಿ ದಾನತ್ತ. ಸೀತಾ ಬಾಳ ಸಣ್ಣಕ್ಕಿದಾಳತ್ತ, ಅಕ್ಕಿ ಬಾಳ ದೊಡ್ಡಕ್ಕಿಲ್ಲ ಹೇಳತ್ತೇನ ಹೇಳ್ತಾನಲ್ಲ ಮೌಲ. ರಾಮನಿಕಿತ್ತ ಸೀತಾ 4,12,000 ವರ್ಷ ದೊಡ್ಡಕ್ಕಿದಾಳ. ತಿಂಗ ರಾಮಾಯಣಿ ಬರ್ದಾರ ನಿನಕಿ ಮಳ್ಳ ಅಲ್ಲ ಅವ್ರ. ಹೌದು ಹೌದು ಬರೇ ಮತ್ತ ಆತ್ಮರಾಮ ಪರಶುರಾಮ ರಾಮ ಹೌದು 3 ಮಂದಿ ತಂದಾನ. 3 ಮಂದಿ ರಾಮಗಳು ಅಂತ ಹೇಳಿದಿ. ಹೌದಲ್ಲ? ನಿಮ್ಮ ಪರಶುರಾಮ ಶಿವಧನುಷ ಹೊತ್ತು ತಿರುಗುತ್ತಿದ್ದ. ಹೌದು ಹೌದಲ್ಲ? ಪರಶುರಾಮ ನನಗ ದೊಡ್ಡವ ಅಲ್ಲ. ಪರಶುರಾಮ ಭೂಮಿ ತೂಕದ ಬಾಣ ಹೊತ್ತ ತಿರುಗುವಂತ ಟೈಮ್ ಅದೊಳಗ ಅವಾಗ ಅದನ್ನ ಬಾಣ ತಂದ ಜನಕರಾಜನ ಮನಿ ಒಳಗ ಬರೇ ಒಂದು ಗಳಿಗಿಟ್ಟಿದ್ದ. ಹೌದಲ್ಲ? ಗಳಿಗಿಟ್ಟಾಗ ಜನಕರಾಜನ ಮನಿ ಒಳಗ ಬರೇ 7 ವರ್ಷದ ಕೂಸಿದ್ದಳು ನನ್ನ ತಾಯಿ ಸೀತಾದೇವಿ. ಹೌದು ಹೌದು. ಭೂಮಿ ತೂಕದ ಬಾಣ ನೆಗುತ್ತಿದ್ದ ಪರಶುರಾಮ ಅಂತ ಬಾಣ ಬರೇ ಒಂದು ಬಟ್ ಹಚ್ಚಿ ಎತ್ತಿವಿ ಕಿಸಿಂದ ಕುದುರೆ ಮಾಡಿ ಆಟ ಆಡ್ತಿದ್ದಳು ಹೊರಗ ಅಂಗಳಾಗ ನಮ್ಮವು ಸೀತವು. ಹೌದು ಹೌದು. ಅದನ್ನ ಬಾಣ ಹೊಳ್ಳಿ ಪರಶುರಾಮ ತಗೊಂಡಿಲ್ಲ. ಏನ್ ಮಾಡ್ತಿದ್ದ? ಬರೇ ಒಂದು 7 ವರ್ಷದ ಹುಡುಗಿ ನೆಗಿ ಬಿಟ್ಟದ ಬಾಣ ನಾ ನೆಗಿರ ನನಗೆ ಕಿಮ್ಮತ್ತಲ್ಲೋ ಯಪ್ಪ ಅಂದಿವು. ಹೌದಲ್ಲ? ಈ ಬಾಣ ನಾನು ಎಗುವಂಗಿಲ್ಲ ಜನಕ. ಈ ಬಾಣ ಈಕಿ ಲಗ್ನ ಟೈಮ್ದೊಳಗೆ ಇದನ್ನ ಬಾಣ ಈಡ. ಹೌದು. ಈ ಬಾಣ ಯಾವ ಎತ್ತಾನ ಅವಾಗ ಕೊಟ್ಟ ನಿನ್ನ ಮಗನ ಲಗ್ನ ಮಾಡಂದ. ಹೌದು ಹೌದು. ಮತ್ತಾಕಿ ಸಣ್ಣಕ್ಕಿದಾಳ, ಸಣ್ಣ ಅವತಾರ ಅಂತ ಹೇಳ್ತಿ. ಹೇಳ್ತಾನ್ರಲ್ಲ. ಆಕಿ ನೆಗಿ ಬಿಟ್ಟದ ಬಾಣ 10 ತಲೆ ರಾವಣಗ ನೆಗುವುದಾಗಿಲ್ಲ, ನೆಗುದು ಆಗ್ಲಿಲ್ಲ. ಮಾರಿ ಮೇಲೆ ಹಾಕೊಂಡು ಬಿದ್ರ ಮೂಗನಿಂದ ಬಾಯಿಂದ ಕೂಡಿಯ ರಕ್ತ ಹೊಳೆಯಾಗಿ ಹರಿಲಕ್ ಹತ್ತಿತ್ತ. ಹೌದು ಹೌದಲ್ಲ? ಹೌದು. ಮಾವ್ಯಾಗ ದೊಡ್ಡವ ಆಗ್ತಾನೋ? ದೊಡ್ಡವ ಇಲ್ಲ ತಂಗಿ. ರಾಮದೇವ್ ದೊಡ್ಡವ ಅಂತ ಹೇಳ್ತಿ. ಹೌದಾ? ಮಾಡ್ಕೊಂಡ ಹೆಣ್ತಿನ ಬರೇ ಒಂದು ಅರಿಬಿ ತೊಳಿ ಮಾನವನ ಮಾತ ಕೇಳಿ ಅಡವಿ ಆರ್ಯಾಣದೊಳಗೆ ಬಿಟ್ಟು ಬಂದ ನಿನ್ನ ರಾಮದೇವ. ಹೌದು ಹೌದ್ರಲ್ಲ? ಖರೀ ಮಾಡ್ಕೊಂಡು ಹೆಣ್ತಿನ ಹೋದ ಅಡವಿಯಾಗ ಬಿಡ್ತೀರಿ ಅಂದ್ರೆ ಅದು ಹೊಟ್ಲಿದ್ದಾಗ ಮತ್ತೆ ಎಲ್ಲಿ ಉಳಿತು ನಿನ್ನ ಧರ್ಮ? ಎಲ್ಲಿ ಉಳಿತು? ಹೆಣ್ತಿ ಮೇಲೆ ವಿಶ್ವಾಸ ಇದ್ದಾವ. ಹೆಣ್ತಿ ಮೇಲೆ ವಿಶ್ವಾಸ ಇದ್ದಾವ. ಅಗ್ನಿ ಪರೀಕ್ಷೆ ಯಾಕೆ ಮಾಡಿಸಿದಕ್ಕಿನ? ಯಾಕೆ ಮಾಡಿಸಿದ್ವು ಅಂತ ಮೌಲ ರಾಮ ಒಂದು ಮಾತು ಹೇಳ್ಯಾನ. ಏನಂತೀವ? ಏ ಸೀತಾ, ರಾವಣ ನಿನ್ನ ಲಂಕಾಕ ಹೋದಾನಂದ್ರ ನಿನ್ನ ಮೈ ಮುಟ್ಟಲ್ದ ಇರ್ತಾನೇನ? ಹೌದು. ಅಗ್ನಿ ಒಳಗ ಕೊಂಡ್ರ ನಿನ್ನ ಮೈ ಸರ್ಕಾರ ಮುಟ್ಟಿರ್ಲಿಕ್ಕಂದ್ರ ನೀ ಸುಡಂಗಿಲ್ಲ, ಮುಟ್ಟಿದ್ದಂದ್ರ ಸುಟ್ಟು ಹೋಗ್ತೈತಿ ಹೇಳ್ದ. ಹೌದು ಹೌದಲ್ಲ? ಹೆಣ್ತಿ ಮೇಲೆ ವಿಶ್ವಾಸ ಇತ್ತೋ ಏನ ಇಲ್ಲೋ? ಇಲ್ಲ ಮೌಲ ಬಂದು ಹೇಳ್ಬೇಕ. ಹೇಳ್ತಾನೋ ಏನ್ ಇದನ್ನ ಮಾಡ್ತಾನೋ? ಹಿಂಗದ್ರೆ ನಡೀಲಿ. ಮುಕ್ತಿ ಕಂಡಾಳಕ್ಕ ನೀತಿಯಲ್ಲಿ ನೆಲ್ಲೂರ ನಿಂಬೆಕ್ಕ, ಮುಕ್ತಿ ಕಂಡಾಳಕ್ಕ ನೀತಿಯಲ್ಲಿ ನೆಲ್ಲೂರ ನಿಂಬೆಕ್ಕ, ಮುಕ್ತಿ ಕಂಡಾಳಕ್ಕ ನೀತಿಯಲ್ಲಿ ನೆಲ್ಲೂರ ನಿಂಬೆಕ್ಕ, ಮುಕ್ತಿ ಕಂಡಾಳಕ್ಕ ನೀತಿಯಲ್ಲಿ ನೆಲ್ಲೂರ ನಿಂಬೆಕ್ಕ. ಯತಿಯಾಗಿ ಬಂದದಿ ನಮ್ಮನೆ ತನಕ. ಹೌದು.
ಹೌದವ ಆ ಗತಿಗೇಡಿ ಶಿವ ನಿನಗೆ ಯಾರಿಲ್ಲೋ ದೇಕ ಏ ಯತಿಯಾಗಿ ಬಂದಾರಿ ನಮ್ಮ ಮನೆ ನನಗ ಗತಿಗೇಡಿ ಶಿವ ನಿನಗೆ ಯಾರಿಲ್ಲೋ ದೇಕ ಭಿಕ್ಷಾ ಬೇಡಿದಿ ಮಾಸ ತಿಳುವಗ ಚಾಂಗುಣ ನೀಡ್ಯಾಳ ಹೊಟ್ಟೆ ತುಂಬ ತನಕ ನೀತಿಯಲ್ಲಿ ನೆಲ್ಲೂರ ನಿಂಬಾಕ ಮುದ್ದೆ ಕಂಡಾಳಕ ನೀತಿಯಲ್ಲಿ ನೆಲ್ಲೂರ ನಿಂಬಾಕ ಏ ಡಂಬರ ಚೆನ್ನವನ ಡೊಳ್ಳಿನ ಲೆಕ್ಕ ಹೌದು ಆ ಎಣಸಿದ ರಂದಿತ ಎರಿಯನ ಡಕ್ಕ ಏ ಡಂಬರ ಚೆನ್ನವನ ಡೊಳ್ಳಿನ ಲೆಕ್ಕ ಎಣಸಿದ ರಂದಿತ ಎರಿಯನ ಡಕ್ಕ ಮ್ಯಾದರ ಕ್ಯಾತೈನ ಮನಸ್ಸಿನ ಪೂಕ ಮಾದೇವ ಮಾಡ್ಯಾನ ಮನೆ ಒಳಗ ಹಕ್ಕ ನೀತಿಯಲ್ಲಿ ನೆಲ್ಲೂರ ನಿಂಬಾಕ ಮುದ್ದೆ ಕಂಡಾಳಕ ನೀತಿಯಲ್ಲಿ ನೆಲ್ಲೂರ ನಿಂಬಾಕ ಮುಕ್ತಿ ಕಂಡಾಳಕ್ಕ ನೀತಿಯಲ್ಲಿ ನೆಲ್ಲೂರ ನಿಂಬ್ಯಾಕ ಮುಕ್ತಿ ಕೊಂಡಾಳಕ್ಕ ನೀತಿಯಲ್ಲಿ ನೆಲ್ಲೂರ ನಿಂಬಾಕ ಮುದ್ದೆ ಕಂಡಾಳಕ ನೀತಿಯಲ್ಲಿ ನೆಲ್ಲೂರ ನಿಂಬಾಕ ಮುದ್ದೆ ಕಂಡಾಳಕ ನೀತಿಯಲ್ಲಿ ನೆಲ್ಲೂರ ನಿಂಬಾಕ ಏ ಕೊಳ್ಳೂರ ಕೊಡಗು ಸಮಾಡ್ಯಾಳ ದುಃಖ ಆ ಧನ್ಯ ಅಂದ ಶಿವ ಮನದೋಳ ನಗ್ಗ ಏ ಕೊಳ್ಳೂರ ಕೊಡಗು ಸಮಾಡ್ಯಾಳ ದುಃಖ ಧನ್ಯ ಅಂದ ಶಿವ ಮನದೋಳ ನಗ್ಗ ನಕ್ಕ ಬಂದಾಕಿ ಕೈಯಾಗ ಸಿಕ್ಕ ಕೂಡಿ ಹೋಗ್ಯಾರೋ ಕೈಲಾಸ ನೀತಿಯಲ್ಲಿ ನೆಲ್ಲೂರ ನಿಂಬಾಕ ಮುದ್ದೆ ಕಂಡಾಳಕ ನೀತಿಯಲ್ಲಿ ನೆಲ್ಲೂರ ನಿಂಬಾಕ ಏ ನೀ ಬಾರೋ ನನ್ನ ಯಂಕ ಚಿತನಗ ಹೌದು ಆ ಕಂಚಿನ ಕಲ್ಮ ತಿಳುವಳೆ ಪಕ್ಕ ಏ ನೀ ಬಾರೋ ನನ್ನ ಯಂಕ ನನಗ ಕಂಚಿನ ಕಲ್ಮ ತಿಳುವಳೆ ಪಕ್ಕ ರಾಮಚಂದ್ರನ ಕವಿಯ ನಾಜುಕ ಸಾವಿಸ ಪದವಿ ಸಾವಿಲ್ಲೋ ಅದಕ ನೀತಿಯಲ್ಲಿ ನೆಲ್ಲೂರ ನಿಂಬಾಕ ಮುದ್ದೆ ಕಂಡಾಳಕ ನೀತಿಯಲ್ಲಿ ನೆಲ್ಲೂರ ನಿಂಬಾಕ